ನಮಸ್ಕಾರ ಸರ್, ನನ್ನ ಹೆಸರು ಆಸಿಫ್ ಅಂತ. ನನ್ನ ಶೋರೂಮ್ ಹೆಸರು ಕ್ಲಾಸಿಕ್ ಶೋರೂಮ್ ಅಂತ. ಅಡ್ರೆಸ್ ಪುಲ್ಕೇಶಿ ರೋಡ್, ಮೇನ್ ರೋಡ್ ಅಲ್ಲಿ ಇದೆ. ಆಮೇಲೆ ನಿಯರ್ CPC ಪಾಲಿಟೆಕ್ನಿಕ್ ಇಲ್ಲಿ ಒಂದು ಕಾಲೇಜ್ ಐತೆ. ನಿಯರ್ ಯಾರು ಕೇಳಿದ್ರು ಕ್ಲಾಸಿಕ್ ಶೋರೂಮ್ ಎಲ್ಲಿ ಅಂತ ಕೇಳಿದ್ರೆ ಇಲ್ಲಿ ಕರ್ಕೊಂಡ್ ಬರ್ತಾರೆ. ಓಕೆ ಸರ್, ನಿಮ್ ಶೋರೂಮ್ ಅಲ್ಲಿ ಯಾವ್ಯಾವ ವೆಹಿಕಲ್ ಸಿಗುತ್ತೆ, ಏನ್ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ? ಕಮ್ಮಿ ಅಂದ್ರೆ ಮಿನಿಮಮ್ ಯಾವ ರೇಂಜ್ ಇಂದ ಸ್ಟಾರ್ಟ್ ಆಗುತ್ತೆ? ಸರ್, ನಮ್ಮ ಶೋರೂಮ್ ಅಲ್ಲಿ ನೋಡಿ, ಆಪೆ ಗುಡ್ಸ್, ಅಲ್ಫಾ ಗುಡ್ಸ್, ಜೀತೋ, ಟಾಟಾ ಎಸ್, ಮೇಘಾ ಎಕ್ಸೆಲ್, ಅಶೋಕ್ ಲೇಲ್ಯಾಂಡ್, AS ಗೋಲ್ಡ್ 60,000 ಇಂದ ನಿಮ್ಗೆ ಒಂದು 5 ಲಕ್ಷ ಗಂಟನು ನಮ್ಮ ಹತ್ರ ವೆಹಿಕಲ್ಸ್ ಅವೈಲೇಬಲ್ ಇದೆ. ಅದನ್ನು ಶೋರೂಮ್ ಕಂಡೀಷನ್ ನಾವು ಕೊಡೋದು. ನಾವು ಎಲ್ಲ ಪ್ರತಿಯೊಂದು A to Z ಕೆಲಸ ಮಾಡಿಸಿ ಏನೈತೆ ಟ್ರೇಲ್ ಓಡಿಸಿ ಮೆಕ್ಯಾನಿಕ್ ಹೋಗಿ ಅಂದ್ರೆ ನಮ್ಮ ಶೋರೂಮ್ ಒಳಗಡೆ ವೆಹಿಕಲ್ಸ್ ಬರ್ತದೆ. ಓಕೆ, ಈಗ ಶೋರೂಮ್ ಅಲ್ಲಿ ಸ್ಟಾಕ್ ಎಷ್ಟಿದೆ ಮತ್ತೆ ಗೋಡೌನ್ ಅಲ್ಲಿ ಎಷ್ಟಿದೆ ಸರ್? ಸರ್, ಶೋರೂಮ್ ಅಲ್ಲಿ ಒಂದು 15 ಗಾಡಿ ಐತೆ, ಗೋಡೌನ್ ಅಲ್ಲಿ ಒಂದು 25, ಟೋಟಲ್ 40 ಗಾಡಿ ಐತೆ ಸರ್. ಟೋಟಲ್ 40 ಗಾಡಿ ಇದೆ. ಓಕೆ ಸರ್, ನಮ್ ಚಾನಲ್ ಮುಖಾಂತರ ಬಂದ್ರೆ, ನಮ್ ಚಾನಲ್ ಹೆಸರು ಹೇಳ್ಕೊಂಡ್ ಬಂದ್ರೆ ಅವ್ರಿಗೆ ಏನ್ ಸ್ಪೆಷಲ್ ಡಿಸ್ಕೌಂಟ್ ಏನ್ ಕೊಡ್ತೀರಾ ಸರ್? ನಿಮ್ ಚಾನಲ್ ಮುಖಾಂತರ ಬಂದ್ರೆ ಇಲ್ಲಿಗೆ ನಮ್ ಶೋರೂಮ್ ಕ್ಲಾಸಿಕ್ ಶೋರೂಮ್ಗೆ ಬಂದ್ರೆ, ಆಚೆಯಿಂದ ಬಂದ್ರೆ, ಮೈಸೂರಿಂದ ಇಲ್ಲ ಆಚೆಯಿಂದ ಬಂದ್ರೆ ಬಂಪರ್ ಕೊಡ್ತೀನಿ ನಾನು. ಏನಂದ್ರೆ ಅವ್ರ ಮೇಲೆ RC ಟ್ರಾನ್ಸ್ಫರ್ ಮಾಡ್ತೀನಿ. ಅವ್ರ RTO ನಲ್ಲಿ ಅವ್ರು ಮಾಡ್ಕೊಂಡ್ರೆ RC ಎಷ್ಟು ಚಾರ್ಜ್ ಆಗ್ತದೆ ಅದು ಕೊಡ್ತೀನಿ ನಾನು. ಆಮೇಲೆ 8,000 ಡೀಸೆಲ್ ನಾನೇ ಬನ್ನಿ ಹಾಕ್ಸ್ಕೊಡ್ತೀನಿ. ಮೈಸೂರು ಕಸ್ಟಮರ್ ತಗೊಂಡ್ರೆ ಅವ್ರ ಮೇಲೆ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ. ಮೈಸೂರು ತಗೊಂಡ್ರೆ ಅವ್ರಿಗೂ ಕೂಡ ಎಲ್ಲ ನಮ್ಮ ಆಫೀಸ್ಗೆ ನಮ್ಮ ಶೋರೂಮ್ಗೆ ಬಂದ್ರೆ ಎಲ್ಲ ಖುಷಿಯಿಂದ ಹೋಗ್ಬೇಕು ಸರ್. ಅದೇ ಮೇನ್ ಇಂಪಾರ್ಟೆಂಟ್. ಆಮೇಲೆ ಇಲ್ಲಿ ಇನ್ನೊಂದು ಹೇಳ್ತಾ ಇದ್ದೀನಿ, ಇಲ್ಲಿ ಏನಂದ್ರೆ ನಮ್ ಕ್ಲಾಸಿಕ್ ಶೋರೂಮ್ ಅಲ್ಲಿ ಎಕ್ಸ್ಚೇಂಜ್ ಆಫರ್ನು ಐತೆ. ನಿಮ್ಮ ಹತ್ರ ಬೈಕ್ ಇದ್ರು, ಒಂದು ಹಳೆ ಗಾಡಿ ಇದ್ರು, ಒಂದು ಆಕ್ಸಿಡೆಂಟ್ ಗಾಡಿ ಇದ್ರು, ಏನ್ ಗೊತ್ತಾ, ಇದ್ರು ನೀವು ತಗೊಬನ್ನಿ. ನಮ್ಮ ಹತ್ರ ಒಳ್ಳೆ ಗಾಡಿ, ಶೋರೂಮ್ ಕಂಡೀಷನ್ ಗಾಡಿ ಇರ್ತದೆ. ಎಕ್ಸ್ಚೇಂಜ್ ಮೇಲೆ ಅದನ್ನು ಕೊಡ್ತೀನಿ ನಾನು. ಗಾಡಿ ಹಂಗಾರ ಇರಲಿ, ಗಾಡಿ ಎಳ್ಸ್ಕೊಂಡ್ ಬಂದಿದ್ರು ಕೂಡ ನೀವು ತಗೊಂಡು ಹಳೆ ಗಾಡಿ ಎಕ್ಸ್ಚೇಂಜ್ ಮಾಡಿ ನಿಮ್ಮ ಹತ್ರ ಇರೋ ಬೇರೆ ಗಾಡಿ ಕೊಡ್ತೀರಾ? ಆಯ್ತು ಸರ್, ಮಾಡ್ಕೊಡ್ತೀನಿ. ಓಕೆ ಫೈನ್. ಆಮೇಲೆ ನಮ್ಮ ಹತ್ರ ಗಾಡಿ ಪರ್ಚೇಸ್ ಅವ್ರು ಮಾಡಿಲ್ಲ ಅಂದ್ರು, ಅವ್ರ ಹತ್ರ ಹಳೆ ಗಾಡಿ ಇದ್ರು ನಮ್ಗೆ ಫೋನ್ ಮಾಡಿ ನಿಮ್ ಸ್ಪಾಟ್ಗೆ ಬನ್ನಿ, ನಾವು ಪರ್ಚೇಸ್ ಮಾಡ್ಕೋತೀವಿ. ಅವ್ರ ಹತ್ರ ಹಳೆ ಗಾಡಿ ನಿಲ್ಸಿದ್ರು ಕೂಡ ಬೇಕಂದ್ರೆ ನೀವು ಪರ್ಚೇಸ್ ಕೂಡ ಮಾಡ್ತೀರಾ ಗಾಡಿ. ಲಕ್ಷ್ಮಣ್ ಅಂತ ಸರ್. ಲಕ್ಷ್ಮಣ್ ಸರ್, ಎಲ್ಲಿಂದ ಬಂದಿದ್ದೀರಾ ಸರ್? ನಾವು ಪಾಂಡುಪುರ. ಓಕೆ. ಈಗಿರೋದು ಬೆಂಗಳೂರು ಸರ್. ಅಲ್ಲಿಂದ ಬಂದಿದ್ದೀವಿ. ಬೆಂಗಳೂರಿಂದ ಬಂದಿದ್ದೀರಾ? ನೀವು ಸ್ವಂತ ಊರು ಬಂದು ಪಾಂಡುಪುರ ಸರ್. ಓಕೆ ಸರ್, ಇವತ್ತು ಬಂದಿದ್ದು ಇಲ್ಲಿಗೆ ರೀಸನ್ ಸರ್? ಸರ್, ಇವ್ರ ಹತ್ರ ಕ್ಲಾಸಿಕ್ಸ್ ಆಟೋ ಶೋರೂಮ್ ಅಂತ. ಹೌದು ಸರ್. ಅವ್ರ ಹತ್ರ ಗಾಡಿ ತಗೊಂಡಿದ್ದೀನಿ. ಆ ಗಾಡಿ ನೋಡ್ಬಿಟ್ಟು ನನ್ನ ತಮ್ಮ ಇನ್ನೊಂದು ಗಾಡಿ ಬೇಕು ಅಂದ್ರು. ಆ ಗಾಡಿಗೋಸ್ಕರ ಬಂದಿದ್ದೀವಿ ಸರ್. ಸರ್, ಎಷ್ಟು ವರ್ಷದಿಂದ ಇವ್ರಿಗೆ ನೋಡಿದ್ದೀರಾ ನೀವು? ಸರ್, ಒಂದು 10 ವರ್ಷದಿಂದ ನೋಡಿದ್ದೀನಿ ಸರ್. 10 ವರ್ಷದಿಂದ ಪರಿಚಯ ಇದೆ, ಅವಾಗಿಂದ ಗಾಡಿ ತಗೋತಾ ಇದ್ದೀವಿ. ಓಕೆ ಸರ್, ಗಾಡಿಗಳೆಲ್ಲ ಹೇಗಿರುತ್ತೆ? ಕಂಡೀಷನ್ ಆಗಿದೆ ಸರ್, ಗಾಡಿಗಳೆಲ್ಲ ಚೆನ್ನಾಗಿದೆ. ಅದಕ್ಕೋಸ್ಕರನೇ ಇವ್ರ ಮೇಲೆ ನಂಬಿಕೆ ಇಟ್ಟು ನಾವ್ ಇಲ್ಲಿ ಬರ್ತೀವಿ. ಫಸ್ಟ್ ಗಾಡಿ ಯಾವ್ದು ತಗೊಂಡಿದ್ದು ನೀವು? ಆಪೆ ಗಾಡಿ ಸರ್. ಆಪೆ ಗಾಡಿ ತಗೊಂಡಿದ್ದು ಎಷ್ಟು ವರ್ಷ ಆಗಿದೆ ತಗೊಂಡಿದ್ದು? ಅದು 8 ವರ್ಷ ಆಯ್ತು ಸರ್. 8 ವರ್ಷ ಆಗಿದೆ. ಇನ್ನೂ ಇದೆ ಗಾಡಿ, ಇನ್ನೂ ಅದೇ ಓಡ್ತಾ ಇದೆ. ಕಂಡೀಷನ್ ವೈಸ್ ಎಲ್ಲ ಹೇಗಿದೆ ಗಾಡಿ? ಚೆನ್ನಾಗಿದೆ ಸರ್, ಫಸ್ಟ್ ಕ್ಲಾಸ್ ಆಗಿದೆ. ಯಾವ್ದು ಟ್ರಬಲ್ ಗಾಡಿ ಪ್ರಾಬ್ಲಮ್ ಕೊಡೋದು ಆತರ ಯಾವ್ದು ಆಗಿಲ್ಲ? ಯಾವ್ದು ಇಲ್ಲ ಸರ್. ಅದಕ್ಕೆ ನಾನು ಇವಾಗ ಮೊನ್ನೆ ಒಂದ್ ಗಾಡಿ ತಗೊಂಡೆ. ಅದಕ್ಕೆ ನಮ್ ತಮ್ಮ ನೋಡ್ದ ಇನ್ನೊಂದ್ ಗಾಡಿ ಬೇಕು ಅಂತ ಅದಕ್ಕೆ ಬಂದಿದ್ದೀವಿ ಸರ್ ಇವತ್ತು. ಓಕೆ ಸರ್, ರೇಟ್ ಗಳೆಲ್ಲ ಹೇಗೆ ಇವ್ರ ಹತ್ರ? ಚೆನ್ನಾಗಿದೆ ಸರ್, ಕಮ್ಮಿ ರೇಟ್ ಅಲ್ಲೇ ಕೊಡ್ತಾರೆ. ಬೆಸ್ಟ್ ರೇಟ್ ಅಲ್ಲಿ ಬೆಸ್ಟ್ ರೇಟ್ ಅಲ್ಲಿ ಅವ್ರ ಮನಸ್ಸಿಗೆ ಎಷ್ಟು ರೇಟ್ ಅಲ್ಲಿ ಬರುತ್ತೆ ಅದೆಲ್ಲ ಕೊಡ್ತಾರೆ. ಸೊ ಇವ್ರ ಹತ್ರ ಬರೋಕ್ ಮುಂಚೆ ನೀವು ಆಲ್ರೆಡಿ ಮುಂಚೆ ಮಾರ್ಕೆಟ್ ಎಲ್ಲ ನೋಡಿದೀನಿ ಸರ್. ಬೇರೆ ಕಡೆ ಹೇಗಿತ್ತು ಅನ್ಸುತ್ತೆ? ಅಲ್ಲಿ ಹೋದ್ರೆ ಸರ್ 4 ಲಕ್ಷ 5 ಲಕ್ಷ ಹೇಳ್ತಾರೆ. ಓಕೆ, ಇವ್ರ ಹತ್ರ ಬಂದ್ಮೇಲೆ ನಮ್ಗೆ ಇಷ್ಟವಾಗಿ ನಾವು ತಗೊಂಡು ಹೋಗಿದ್ದೀವಿ ಸರ್. ಇವ್ರ ಹತ್ರ ಬಂದಾದ್ಮೇಲೆ ಒಳ್ಳೆ ರೇಟ್ ಅಂತ ಒಳ್ಳೆ ರೇಟ್ ಸಿಕ್ತು ನಿಮ್ಗೆ. ಒಳ್ಳೆ ರೇಟ್ ಟೋಟಲ್ ಆಗಿ ನೀವು ಹತ್ರ ಗಾಡಿ ಪರ್ಚೇಸ್ ಮಾಡಿ ಸ್ಯಾಟಿಸ್ಫೈ ಆಗಿದ್ದೀರಾ? ಹ್ಞೂ ಸರ್. ಸರಿ ಸರ್, ನಮ್ಮ ಚಾನಲ್ ಜೊತೆ ಮಾತಾಡಿದಕ್ಕೆ ತುಂಬಾ ಧನ್ಯವಾದ. ನಮಸ್ಕಾರ ಸರ್.
ಅಸ್ಸಲಾಂ ವಲೈಕುಂ, ನಮಸ್ಕಾರ ಸರ್. ಓಕೆ ಸರ್, ನಿಮ್ಮ ಹೆಸರು? ಸರ್ ತೌಸಿಫ್ ಖಾನ್ ಅಂತ. ತೌಸಿಫ್ ಖಾನ್ ಅಂತ. ಓಕೆ, ನಿಮ್ ಶೋರೂಮ್ ಹೆಸರು ಕ್ಲಾಸಿಕ್ ಆಟೋ ಲಿಂಕ್ಸ್ ಅಂತ ನಿಮ್ ಶೋರೂಮ್ ಹೆಸರು, ಅಡ್ರೆಸ್ ಎಲ್ಲ ಅಣ್ಣವ್ರು ತಿಳಿಸ್ಕೊಟ್ಟಿದ್ದಾರೆ ಅಲ್ವಾ? ಓಕೆ, ಸೊ ಇವತ್ತು ನೀವು ತೋರಿಸೋದು ಮೊದಲನೇ ಗಾಡಿ ಯಾವುದು ಸರ್ ಇದು? ಸರ್ ಇದು ಟಾಟಾ ಜಿಪ್ ಅಂತ. ಟಾಟಾ ಜಿಪ್. ಓಕೆ, 2016 ಮಾಡಲು. ಓಕೆ, 2017 ರಿಜಿಸ್ಟ್ರೇಷನ್. ಓಕೆ, ಮೈಸೂರು ಗಾಡಿ KS09. ಹಾ ಸರ್, KS09 ಮೈಸೂರು ಗಾಡಿ. ಎಷ್ಟು ಓನರ್ ಆಗಿದೆ ಸರ್ 3rd ಓನರ್ ಆಗಿದೆ ಸರ್. 3 ಓನರ್ ಆಗಿದೆ. ಹಾ ಸರ್. ಗಾಡಿ ಓಡಿರೋದು ಸರ್ 70,000 ಕಿಲೋಮೀಟರ್ ಓಡಿದೆ ಸರ್. 70,000 ಕಿಲೋಮೀಟರ್ ಗಾಡಿ ಓಡಿದೆ. ಹ್ಞೂ ಸರ್. ಹಾ ಹಾ ಹಾ. ಟೈರ್ ಕಂಡೀಷನ್ ಎಲ್ಲ ಎಷ್ಟು ಸಿಗುತ್ತೆ ಸರ್? ಸರ್ ಟೈರ್ ಎಲ್ಲ 4 MRF, 4 MRF ಟೈರ್, ಹೊಸ ಟೈರ್ ಸರ್. ಹಾ ಹಾ. ಓಕೆ ಸರ್, ಎಲ್ಲ ಗುಡ್ ಕಂಡೀಷನ್ ಆಗಿದೆ. ಬಾಡಿ ಎಲ್ಲ ಕಟ್ ಆಗಿದೆ. ಬಾಡಿಗೆಲ್ಲ ಕಟ್ಟಿದ್ದಾರೆ. ಎಲ್ಲ ಬಾಡಿ ಪೂರ್ತಿ ಕಟ್ ಆಗಿದೆ. ಹಾ. ₹1 ಖರ್ಚಿಲ್ಲ ಈ ಗಾಡಿನಲ್ಲಿ. ಓಕೆ ಸರ್, ಇನ್ಶೂರೆನ್ಸ್ FC ಎಲ್ಲ ಎಲ್ಲಿ ಸರ್ ಇನ್ಶೂರೆನ್ಸ್ FC ಎಲ್ಲ ಫ್ರೆಶ್ ಆಗಿ ಸಿಗ್ತದೆ ಸರ್. ಎಲ್ಲ ಫ್ರೆಶ್ ಆಗಿದೆ. ಹಾ ಸರ್, ಫ್ರೆಶ್ ಆಗಿ ಸಿಗ್ತದೆ ಸರ್ ನಿಮ್ಗೆ. ಮಾಡಿ ಕೊಡ್ತೀರಾ? ಹ್ಞೂ ಸರ್, ಮಾಡಿ ಕೊಡ್ತೀವಿ. ಮಾಡಿ ಕೊಡ್ತೀರಾ? ಹಾ, ಸರ್. ಎಲ್ಲ 1 ವರ್ಷ ಸಿಗುತ್ತಲ್ಲ ಸರ್? ಹ್ಞೂ ಸರ್, 1 ವರ್ಷ FC ಸಿಗ್ತದೆ, 1 ವರ್ಷ ಇನ್ಶೂರೆನ್ಸ್ ಸಿಗ್ತದೆ ಸರ್. ಓಕೆ, ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ ಸರ್ ಇದು? ಸರ್ ಇದು ಆಫರ್ ಇರೋದು ಆಚೆ ಇರೋದು 1.5. ಓಕೆ ಸರ್ ನಿಮ್ ಮುಖದಿಂದ ಬಂದ್ರೆ, ನಮ್ ಯೂಟ್ಯೂಬ್ ಇಂದ, channel ನಿಮ್ ಬಂದ್ರೆ. ಚಾನಲ್ ಇಂದ ಬಂದ್ರೆ ಹಾ, ಸರ್ ಇದು 140 ಕೊಡ್ತೀನಿ ಸರ್ ನಾನು. 140, 1,40,000 ರೂಪಾಯಿಗೂ ಹಾ ಸರ್, ಈ ಗಾಡಿ 140 ಕೊಡ್ತೀರಾ? ವಿತ್ ಟ್ರಾನ್ಸ್ಫರ್. ಹಾ. ಮತ್ತೆ ನಮ್ಮ ಅಣ್ಣ ಹೇಳಿದಾರಲ್ಲ, 2,000 ಡೀಸೆಲ್ ಹಾಕಿ ಕೊಡ್ತೀವಿ ಅಂತ. ಹಾ, 2,000 ಡೀಸೆಲ್ ಹಾಕಿ ಕೊಡ್ತೀನಿ ಸರ್. 2,000 ರೂಪಾಯಿ ಡೀಸೆಲ್ ಪ್ಲಸ್ RC ಟ್ರಾನ್ಸ್ಫರ್ ಕೂಡ ಹಾ ಸರ್, ಬಂಪರ್ ಆಫರ್ ಕೊಡ್ತೀನಿ ಸರ್. ನಿಮ್ಗೆ. ಆಫರ್ ಕೊಡ್ತೀರಾ? ಯಾರು ಇವಾಗ ಗಂಟ ಕೊಟ್ಟಿಲ್ಲ, ಹಾ. ನಾವು ಮಾಡ್ಕೊಡ್ತೀವಿ ಸರ್. ಓಕೆ, RC ಟ್ರಾನ್ಸ್ಫರ್ ಇಲ್ಲ ಅಂದ್ರೆ RC ಟ್ರಾನ್ಸ್ಫರ್ ಚಾರ್ಜಸ್. ಹಾ ಸರ್, ಪ್ಲಸ್ 20 ಲೀಟರ್ ಡೀಸೆಲ್ ಕೂಡ. ಹಾ ಸರ್. ಓಕೆ, ನೆಕ್ಸ್ಟ್ ಸರ್ ಇದು ಏನಂದ್ರೆ ಸರ್, ಗಾಡಿ ಶೋರೂಮ್ ಕಂಡೀಷನ್ ಆಗಿದೆ. ಹಾ. ₹1 ಖರ್ಚಿಲ್ಲ ಈ ಗಾಡಿನಲ್ಲಿ. ಓಕೆ. ಮೈಸೂರು ಗಾಡಿ, ಹಾ. 4 ಟೈರ್ MRF ಇದೆ. ಓಕೆ, ಮತ್ತೆ ಎಲ್ಲ ಗುಡ್ ಕಂಡೀಷನ್ ಆಗಿದೆ ಸರ್. ಬರೀ ನೀವು ಹೋಗ್ಬೇಕು ಗ್ಯಾರೇಜ್ಗೆ ತಗೋಬೇಕು ಆ ತರ ಏನಿಲ್ಲ. ಹಾ, ಹಾ. ಎಲ್ಲ ಪೂರ್ತಿ ಕೆಲಸ ಮಾಡಿ ನಿಲ್ಸಿರೋದು ನಮ್ ಶೋರೂಮ್. ಓಕೆ. ಮತ್ತೆ ಇನ್ನೊಂದ್ ಏನಂದ್ರೆ ಸರ್, ನಮ್ ಹೆಸರು ಇದೆಲ್ಲ ಕೆಟ್ಟಾಗ್ಬಾರ್ದು. ಹಾ. ಏನು ಇಲ್ಲಿಂದ ತಗೋಗಿದ್ರು ನೀವು ಓಡಿಸ್ಬೇಕು, ಆರಾಮಾಗಿ ಇದ್ ಮಾಡ್ಬೇಕು. ಎಲ್ಲ ಆ ತರ ಗುಡ್ ಕಂಡೀಷನ್ ಆಗಿ ಕೊಡ್ತಾ ಇದೀನಿ ಸರ್. ಓಕೆ ಫೈನ್, ಸರಿ. ನೆಕ್ಸ್ಟ್ ಗಾಡಿ ಸರ್? ಸರ್ ನೆಕ್ಸ್ಟ್ ಗಾಡಿ ಹೇಳಿ ಸರ್, ಡೀಟೇಲ್ಸ್ ಇದು. ಸರ್ ನೆಕ್ಸ್ಟ್ ಗಾಡಿ ಇದು 2020 ಮಾಡಲು, ಹಾ. ಟಾಟಾ ಗೋಲ್ಡ್ ಅಂತ. ಟಾಟಾ ಏಸ್ ಗೋಲ್ಡ್. ಹ್ಞೂ ಸರ್, ಮೈಸೂರು ಗಾಡಿ. ಇದನ್ನು ಮೈಸೂರು ಗಾಡಿ ಅಲ್ಲ? ಹ್ಞೂ ಸರ್, ಮೈಸೂರು ಗಾಡಿ. ಮೈಸೂರು ಗಾಡಿ ಅಂದ್ರೆ ತುಂಬಾನೇ ಲೈಕ್ ಮಾಡ್ತಾರೆ, ಕೇಳ್ತಾ ಸರ್. ಇರ್ತಾರೆ ಮೈಸೂರು ಗಾಡಿ ಕೊಡಿಸಿ ಅಂತ. ಹಾ, ಸರ್. ಎಷ್ಟು ಓಡಿದೆ ಸರ್ ಇದು? ಮೈಸೂರು ಗಾಡಿ ಸರ್ ತುಂಬಾ ಚೆನ್ನಾಗಿದೆ ಸರ್. ಇದು ಓನರ್ ಎಷ್ಟಾಗಿದೆ ಸರ್? ಓನರ್ ಫಸ್ಟ್ ಪಾರ್ಟಿ ಓನರ್ ಇದು. ಫಸ್ಟ್ ಪಾರ್ಟಿ. ಸೆಕೆಂಡ್ ಪಾರ್ಟಿ ಯಾರು ತಗೊಳ್ತಾರೆ ಅವರೇ ಸರ್. ಅವ್ರು ಸೆಕೆಂಡ್ ಪಾರ್ಟಿ ಆಗ್ತಾರೆ. ಹಾ, ಎಷ್ಟು ಸರ್. ಓಡಿದೆ ಗಾಡಿ ಇದು? ಸರ್ ಬರೀ ಒಂದು 18,000 ಓಡಿದೆ ಸರ್. 18,000 ಕಿಲೋಮೀಟರ್ ಮಾತ್ರ ಓಡಿದೆ. ಇದು ಹ್ಞೂ, ಕೂಡ ಸರ್. ಲೋನ್ ಆಗುತ್ತಲ್ಲ ಸರ್? ಆಗ್ತದೆ ಸರ್, ಲೋನ್ ಆಗುತ್ತೆ ಆರಾಮಾಗಿ. ಲೋನ್ ಸರ್ ಒಂದು 3 ಲಕ್ಷ ಲೋನ್ ಆಗ್ತದೆ ಸರ್. 3 ಲಕ್ಷ ಲೋನೇ ಆಗುತ್ತಾ? ಹಾ ಸರ್, 3 ಲಕ್ಷ ಆಗ್ತದೆ. 3 ಕಾಲ ಆಗ್ತದೆ ಸರ್. ಓಕೆ ಸರ್, ಇದು ಪವರ್ ಸ್ಟೇರಿಂಗ್? ಹಾ ಸರ್. ಓಕೆ, 2020 ಪವರ್ ಸ್ಟೇರಿಂಗ್ ಇದೆ ಸರ್. ಪವರ್ ಸ್ಟೇರಿಂಗ್ ಗಾಡಿ 2020 ಮಾಡಲ್. ಓಡಿರೋದು ತುಂಬಾ ಕಡಿಮೆ ಓಡಿದೆ, ತುಂಬಾ ಕಮ್ಮಿ ಹೋಗಿದೆ. ಶೋರೂಮ್ ಟೈರ್ಸ್ ಎಲ್ಲ ಇದೆ ಇದು. ಹ್ಞೂ ಸರ್. ಹಾ, ಇದು ಬ್ಯಾಕ್ ಸೈಡ್ ಇದನ್ನು ಬಾಡಿ ಕಟ್ಟಿರೋದ ಸರ್? ಹಾ ಸರ್, ಪೂರ್ತಿ ಬಾಡಿ ಕಟ್ಟಿದೀವಿ. ಓಕೆ ಓಕೆ, ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ ಸರ್ ಇದು? ಸರ್ ಇದೇನಿಲ್ಲ ಸರ್, ಇಡೀ ಬಜಾರ್ನಲ್ಲಿ ಯಾರು ಕೊಡೋಕಿಲ್ಲ ಸರ್. ಆ ತರ ಆಫರ್ ಕೊಡ್ತೀನಿ ಸರ್ ನಾನು. ಓಕೆ, ಬಜಾರ್ ರೇಟ್ ಏನಿದೆ ಸರ್? ಬಜಾರ್ ಇವಾಗ ಇದು 4, 410, 420 ಕೊಡ್ತಾ ಇದಾರೆ. ಹೇಳೋರು 420 ಕೇಳ್ತಾರೆ. ಆ ತರ ಮಾಡ್ತಾರೆ ಸರ್. ಓಕೆ ಸರ್ ಇವಾಗ ನಿಮ್ಮ ಕಡೆಯಿಂದ ಯೂಟ್ಯೂಬ್ ಇಂದ ಬಂತು ಅಂದ್ರೆ ಹಾ, ಬಂಪರ್ ಆಫರ್ ಕೊಡ್ತೀನಿ ಸರ್ ಇದಕ್ಕೆ. ಓಕೆ, ಏನ್ ಆಫರ್ ಕೊಡ್ತೀರಾ ಸರ್? ಸರ್ 360ಗೆ ಕೊಡ್ತೀನಿ ಸರ್ ಇದು ಗಾಡಿ. 3,60,000 ರೂಪಾಯಿಗೆ 2020 ಸಿಂಗಲ್ ಇನ್ಶೂರೆನ್ಸ್, ಸಿಂಗಲ್ ಓನರ್ ಎಲ್ಲ ಪೂರ್ತಿ. ಮತ್ತೆ ನಮ್ಮ ಅಣ್ಣ ಹೇಳಿದಲ್ಲ ಸರ್, ಟ್ರಾನ್ಸ್ಫರ್ ಮಾಡಿ 2,000 ಡೀಸೆಲ್ ಹಾಕ್ಸಿ 3,60,000 ರೂಪಾಯಿಗೆ ಬಿಟ್ಬಿಡ್ತೀರಾ? ಎಲ್ಲ ಬಿಡ್ಬಿಡ್ತೀವಿ ಸರ್. ಸೂಪರ್ ಆಫರ್ ಸರ್. ಸರ್ ಬೆಸ್ಟ್ ಆಫರ್ ಸರ್. ನೋಡಿ ಸರ್, ನಾವು ಹಳೆಯವರು, ಇದು ಹೊಸ ಆಫೀಸ್ ನಾವು ಮಾಡಿರೋದು. ಹೊಸ ಆಫೀಸ್ಗೆ ಹೊಸ ಆಫೀಸ್ಗೆ ಹೊಸ ಆಫರ್ ನಾವು ಕೊಡ್ತಾ ಇರೋದು. ಓಕೆ, ಗೊತ್ತಾ? ಹಾ ಹಾ, ಆ ತರ ಆಫರ್ ಮಾಡಿ ನಿಮ್ಗೆ ಕೊಡ್ತೀವಿ ಸರ್. ತುಂಬಾ ಒಳ್ಳೆ ಆಫರ್ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಈ 360 ಆಫರ್ ಮೈಸೂರಲ್ಲಿ ಇವತ್ತುವರೆಗೂ ಯಾರು ಕೊಟ್ಟಿರ್ಲಿಲ್ಲ. ಹ್ಞೂ ಸರ್. RC ಟ್ರಾನ್ಸ್ಫರ್ ಅಲ್ಲಿ ಡೀಸೆಲ್ ಹಾಕ್ತೀನಿ ಅಂತ ಯಾರು ಕೊಟ್ಟಿರ್ಲಿಲ್ಲ. ಇವಾಗ So, ಮೊದಲನೇ ನಾವು ಬಾರಿಗೆ ಇಲ್ಲಿ ನಮ್ಮ ನೋಡಿ channel ಸರ್, ಅಲ್ಲಿ- ನಾವು ಹೊಸ ಆಫೀಸ್ ಮಾಡಿದೀವಿ, ಅದಕ್ಕೆ ನಾವು ಇದಕ್ಕೆ ಕೊಡ್ತಾ ಇರೋ ಆಫರ್. ಓಕೆ, Best ಸೂಪರ್ offer. ಆಫರ್ ಸರ್. ಸೂಪರ್ ಸರ್. ನೆಕ್ಸ್ಟ್ ಗಾಡಿ ಸರ್? ಹಾಗೆ ಸರ್ ನೆಕ್ಸ್ಟ್ ಗಾಡಿ ನೋಡಿ ಸರ್, ಇದು ಅಶೋಕ್ ಲೈಲ್ಯಾಂಡ್. ಅಶೋಕ್ ಲೇಲ್ಯಾಂಡ್. ಓಕೆ ಸರ್ ಇದು ಬಜಾರ್ ನಲ್ಲಿ ಇರಕ್ಕಿಲ್ಲ ಜಾಸ್ತಿ. ಹಾ ಇದು ಏನ್ ಗುಡ್ ಕಂಡೀಷನ್, ಮತ್ತೆ ಬಜಾರ್ ರೀಸೇಲ್ ವ್ಯಾಲ್ಯೂ ತುಂಬಾ ಜಾಸ್ತಿ ಇದೆ ಇದಕ್ಕೆ. ಹಾ ಹಾ ಹಾ, ರೀಸೇಲ್ ವ್ಯಾಲ್ಯೂ 1-2 ದಿವಸನೂ ಆಫೀಸ್ ನಲ್ಲಿ ಇರಕ್ಕಿಲ್ಲ. ಹಾ. ನೋಡಿ ಸರ್, 2016 ಮಾಡಲ್ ಇದು. ಮೈಸೂರು ಗಾಡಿ.
ಹಾ ಸರ್, ಮೈಸೂರು ಗಾಡಿ 2016 ಓನರ್ ಎಷ್ಟಾಗಿದೆ? ಸರ್ ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಇದು ಸರ್ 4 ಟೈರ್ MRF ಇದೆ. 4 ಟೈರ್ MRF ಸಿಗುತ್ತೆ, ಹೊಸದಿದೆಯಲ್ಲ? 4 ಹೊಸ ಟೈರ್ ಕೂಡ? ಹ್ಞೂ ಸರ್, 4 ಹೊಸ ಟೈರ್. ಈ ಗಾಡಿಗೂ ಕೂಡ ಸರ್ ಅಯ್ಯೋ ನಿಮ್ಗೂ ಪಾಪ ತೊಂದ್ರೆ ಆಗ್ಬಹುದು, ಯಾಕಂದ್ರೆ ಇಲ್ಲಿ ಗಾಡಿಗಳು ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ನಿಮ್ಗೂ ತೋರ್ಸಕ್ಕೆ ದಾರಿ ಇಲ್ಲ ಅಲ್ಲಿಗೆ. ಹೌದು ಸರ್, ಹೌದು, ಕರೆಕ್ಟ್. ಅದಕ್ಕೆ ನೋಡಿ ಸರ್, ಇದು ಗಾಡಿ ಮಾತ್ರ ತುಂಬಾ ಚಿನ್ನ ಸರ್ ಇದು. ಯಾರು ತಗೊಳ್ಳೋರು ತಿರ್ಗಾ ರಿಟರ್ನ್ ಕೊಡಕ್ಕಿಲ್ಲ ಗಾಡಿಗಳು ಇದು. ಆತ ಅಯ್ಯೋ ನಮ್ತವ್ ಇದೆ ಸರ್, 2 ಗಾಡಿ ಇದೆ. 16 ಮಾಡಲು. ಓಕೆ, ಇದು 2016 ಮಾಡಲ್ ಸರ್. ಇದು 2016 ಮಾಡೆಲ್, ಸಿಂಗಲ್ ಓನರ್. ಓಡಿದೆ ಎಷ್ಟಿದೆ ಅಂತ ಹೇಳಿದ್ರಿ ಸರ್? ಓಡಿರೋದು ಒಂದು 75 ಓಡಿದೆ ಸರ್. ಇದು 75,000 ಕಿಲೋಮೀಟರ್ ಓಡಿದೆ. ಹಾ ಸರ್. ಓಕೆ, ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಸರ್ ಇವಾಗ ಬಜಾರ್ ರೇಟ್ ಇದು 5 ಮೇಲ್ಗಡೆನೆ ಇರೋದು ಸರ್. ಓಕೆ ಸರ್, ಇವಾಗ ನಾನು ಹೇಳಿದಿಲ್ಲ ಸರ್, ಪದೇ ಹೇಳೋದು ಅದು ಇಷ್ಟ ಇಲ್ಲ. ಇವಾಗ ಯೂಟ್ಯೂಬ್ ಇಂದ ಬಂತು ಅಂದ್ರೆ ಇದು ಸರ್, ನಾನು ಬೆಸ್ಟ್ ಪ್ರೈಸ್ ಕೊಡ್ತೀನಿ ಸರ್. ಇದು 470 ಕೊಡ್ತೀನಿ ಸರ್. 470 ಕೊಡ್ತೀನಿ ಸರ್. 470, 4,75,000 ರೂಪಾಯಿಗೆ ಫೈನಲ್ ಪ್ರೈಸ್. 70 ಕೊಡ್ತೀನಿ ಸರ್. 70 ಕೊಡ್ತೀರಾ? 4,70,000 RC ಟ್ರಾನ್ಸ್ಫರ್ ಫ್ರೀ ಪ್ಲಸ್ 20 ಲೀಟರ್ಸ್ ಡೀಸೆಲ್ ಫ್ರೀ. ಡೀಸೆಲ್ ಕೂಡ ಫ್ರೀ ಕೊಡ್ತೀರಾ? ಸೂಪರ್ ಸರ್. ನೆಕ್ಸ್ಟ್ ಗಾಡಿ ಸರ್. ಹಾಗೆ ನಿಮ್ಮ ಹತ್ರ ಮತ್ತೆ ಒಂದು ಜಿಪ್ ಇದೆ, ಈ ಡೀಟೇಲ್ಸ್ ಹೇಳಿ ಸರ್. ಟಾಟಾ ಜಿಪ್ ಸರ್, ಜಿಪ್ XL ಸರ್ ಇದು. ಓಕೆ, 2019 ಮಾಡಲು. 2019? ಹಾ ಸರ್. 2019 ಮಾಡೆಲ್? ಹಾ ಸರ್. ಓಕೆ, FC ಇನ್ಶೂರೆನ್ಸ್ ಫ್ರೆಶ್ ಆಗಿ ಸಿಗ್ತದೆ ಸರ್. ಇದು FC ಎಷ್ಟು ವರ್ಷ ಇದೆ? ಫ್ರೆಶ್ ಆಗಿ ಸಿಗ್ತದೆ ಸರ್ ನಿಮಗೆ. ಫ್ರೆಶ್ ಮಾಡಿಕೊಡ್ತೀರಾ? ಎಷ್ಟು ವರ್ಷದ ಸರ್? ಎಷ್ಟು ವರ್ಷಕ್ಕೆ ಮಾಡಿಸ್ಕೊಡ್ತೀರಾ? 1 ವರ್ಷ FC, 2 ವರ್ಷ FC, 1 ವರ್ಷ ಇನ್ಶೂರೆನ್ಸ್ ಸರ್. 2 ವರ್ಷ FC ಮಾಡಿಸಿ 1 ವರ್ಷ ಇನ್ಶೂರೆನ್ಸ್ ಮಾಡಿಸಿ ಕೊಡ್ತೀರಾ? ಹಾ ಸರ್. ಟೈರ್ ಕಂಡೀಷನ್ ಎಷ್ಟಿದೆ ಸರ್? ಟೈರ್ ಒಂದು 75% ಇದೆ ಸರ್. 75%, 75% ಟೈರು ಕೂಡ ಹಾ ಸರ್ ಸಿಗುತ್ತೆ ಈ ಕಾರಲ್ಲಿ, ಗಾಡಿ, ಈ ಆಟೋ ಅಲ್ಲಿ. ಓಕೆ, ಮತ್ತೆ ಎಷ್ಟು ಓಡಿದೆ ಅಂತ ಹೇಳಿದ್ರಿ ಇದು? ಸರ್ ಇದು ಭಾರಿ ಕಮ್ಮಿ ಓಡಿಸಿದೆ ಸರ್. ಎಷ್ಟು ಸರ್? 20,000 ಕಿಲೋಮೀಟರ್ ಓಡಿದೆ. 20,000 ಕಿಲೋಮೀಟರ್ ಮಾತ್ರ ಓಡಿದೆ ಗಾಡಿ. ಸಿಂಗಲ್ ಓನರ್ ಅಲ್ವಾ? ಹಾ ಸರ್, ಸಿಂಗಲ್ ಓನರ್. K54 ಎಲ್ಲಿದೆ ಇದು ಗಾಡಿ? ಸರ್ ನಾಗಮಂಗಲ ಸರ್. ಇದು ನಾಗಮಂಗಲ. K54 ನಾಗಮಂಗಲ. ನಂಬರ್ ಕೂಡ ನೋಡ್ಬೋದು, 786 ಲಕ್ಕಿ ನಂಬರ್ ಅಂತ ಕೂಡ ಹೇಳ್ಬೋದು. ಹೇಳಕ್ಕಾಗಲ್ಲ, ಈ ಗಾಡಿ ತಗೊಂಡ್ರೆ ನೀವು ತುಂಬಾ ಲಕ್ಕಿ ಪರ್ಸನ್ ಕೂಡ ಆಗಬಹುದು. ಏನ್ ರೇಟ್ ಹೇಳ್ತಾ ಇದ್ದೀರಾ ಸರ್? ಇದು ಆಚೆ 7,10,000 ರೂಪಾಯಿ, 7,20,000 ರೂಪಾಯಿ ಇದೆ ಸರ್. ಓಕೆ, ನಾವು ಸರ್ ಹೇಳಿದೀವಿಲ್ಲ ಸರ್, 190ಗೆ ಕೊಡ್ತೀನಿ ಸರ್. 1,90,000 ರೂಪಾಯಿಗೆ ಫ್ಲಾಟ್ ಹಾಗೆ ಕೊಟ್ಬಿಡ್ತೀರಾ? ಮಾರ್ಕೆಟ್ ಇಂದ ಒಂದು 20-30,000 ರೂಪಾಯಿ ಕಮ್ಮಿನೇ ಸೆಲ್ ಮಾಡ್ತೀರಾ? ಮತ್ತೆ ವಿತ್ ಟ್ರಾನ್ಸ್ಫರ್ ಮತ್ತೆ ಡೀಸೆಲ್ ಫ್ರೀ, ಸೇಮ್ ಆಸ್ ಇಟ್ ಇಸ್, ಟ್ರಾನ್ಸ್ಫರ್ ಅಂಡ್ ಡೀಸೆಲ್ ಫ್ರೀ. ಹಾ ಸರ್. ಸರ್, ಹಾಗೆ ನಿಮ್ಮ ಹತ್ರ ಒಂದು ಏಸ್ ಗೋಲ್ಡ್ ಕೂಡ ಇದೆ, ಈ ಡೀಟೇಲ್ಸ್ ಹೇಳಿ ಸರ್. 2019 ಮಾಡಲಿದ್ದು. FC ಇನ್ಶೂರೆನ್ಸ್ ಫ್ರೆಶ್ ಆಗಿ ಸಿಗ್ತದೆ ಸರ್. ಸರ್ 2 ವರ್ಷ FC ಸಿಗ್ತದೆ. ಓಕೆ, 1 ವರ್ಷ ಇನ್ಶೂರೆನ್ಸ್ ಸಿಗ್ತದೆ ಸರ್. ಓಕೆ, ಮತ್ತೆ ಟೈರ್ 75% ಇದೆ ಸರ್. K10 ನಗರ ಅಲ್ಲ ಇದು? ಚಾಮರಾಜನಗರ ಸರ್. ಓನರ್ ಎಷ್ಟಿದೆ ಅಂದ್ರೆ? ಸರ್ ಫಸ್ಟ್ ಪಾರ್ಟಿ ಓನರ್ ಸರ್. ಫಸ್ಟ್ ಪಾರ್ಟಿ ಓನರ್. ಎಷ್ಟು ಓಡಿರೋದು ಸರ್? ಬರೀ ಒಂದು 20,000 ಕಿಲೋಮೀಟರ್ ಓಡಿದೆ ಸರ್. ಬರೀ 20,000 ಕಿಲೋಮೀಟರ್ ಮಾತ್ರ ರನ್ ಆಗಿದೆ. ಭಾರಿ ಕಮ್ಮಿ ಓಡಿಸಿದೆ ಸರ್. ಇದು ಡಾಕ್ಯುಮೆಂಟೇಶನ್ ಎಲ್ಲ ಎಲ್ಲಿವರೆಗಿದೆ ಸರ್? 2 ವರ್ಷ FC, 1 ವರ್ಷ ಇನ್ಶೂರೆನ್ಸ್ ಸಿಗ್ತದೆ ಸರ್. ಇದು 2 ವರ್ಷ FC, 1 ವರ್ಷ ಇನ್ಶೂರೆನ್ಸ್ ಕೂಡ ಇದಕ್ಕೂ ಕೂಡ ಸಿಗುತ್ತೆ ಸರ್. ಟೈರ್ ಬಾಡಿ ಎಲ್ಲ ಪೂರ್ತಿ ಚೆನ್ನಾಗಿದೆ. ಟೈರ್ ಕಮ್ಮಿ ಇದೆ ಸ್ವಲ್ಪ ಸರ್. ಟೈರ್ ಒಂದು 75% ಇದೆ ಸರ್. ಓಕೆ, ಎಷ್ಟು ರೇಟ್ ಹೇಳ್ತಾ ಇದ್ದೀರಾ ಸರ್ ಇದು? ಮತ್ತೆ ಇಂಟೀರಿಯರ್ ಏನೇನು ಪವರ್ ಸ್ಟೇರಿಂಗ್ ಗಾಡಿ ಅಲ್ಲ ಇದು? ಸರ್ ಇದು ಇಂಟೀರಿಯರ್ ಎಲ್ಲ ಪೂರ್ತಿ ಚೆನ್ನಾಗಿದೆ ಸರ್. ಇದು ನಿಮ್ಗೆ ಒಂದು 360ಗೆ ಕೊಡ್ತೀವಿ ಸರ್. 3,60,000 ರೂಪಾಯಿ ಕೊಟ್ಬಿಡ್ತೀರಾ? ಮಾರ್ಕೆಟ್ ರೇಟ್ ಏನೇನಿರ್ಬೋದು ಸರ್? ಇದು 4 ಲಕ್ಷ ಇದೆ. 4 ಲಕ್ಷ ಇದೆ. 380 ಇದೆ. ಸೊ ಕಂಡೀಷನ್ ಮೇಲೆ ಬಟ್ ನಿಮ್ ಗಾಡಿ ತುಂಬಾನೇ ಕಡಿಮೆ ಓಡಿದೆ. ನಾವು ಒಂದು ಬಜಾರಿಂದ 20,000 ರೂಪಾಯಿ ಕಮ್ಮಿಗೆ ಕೊಡ್ತೀವಿ ಸರ್. ಕಮ್ಮಿ ಇದೆ, ಹಾಗೆ ಗಾಡಿ ಬೇರೆ ಕಮ್ಮಿ ಓಡಿದ್ಯಲ್ಲ ನಿಮ್ಗೆ? ಬರೀ 20,000 ತಾನೇ ಓಡಿರೋದು? ಹಾ ಸರ್. ಸೂಪರ್ ಸರ್. ಈ ಗಾಡಿ ಡೀಟೇಲ್ಸ್ ಹೇಳಿ ಸರ್, ಯಾವ್ದಿದು? ಸರ್ 2019 2019 ಮಾಡೆಲ್, 2019 ಮಾಡೆಲ್. ಯಾವ್ದಿದು ಗಾಡಿ? ಸರ್ ಮೆಗಾ ಸರ್. ಇದು ಮೆಗಾ. ಓಕೆ, ಎಷ್ಟು ಓನರ್ ಆಗಿದೆ ಸರ್? ಮತ್ತೆ ಗಾಡಿ 11 ಪಾಸಿಂಗ್ ಮಂಡ್ಯ ಸರ್. ಇದು ಓಕೆ, ಎಷ್ಟು ಓಡಿದೆ? ಓನರ್ ಎಲ್ಲ ಎಷ್ಟಾಗಿದೆ ಈ ಗಾಡಿಗೆ? ಸರ್ ಸಿಂಗಲ್ ಓನರ್ ಸರ್. ಇದು ಸಿಂಗಲ್ ಓನರ್. ಎಷ್ಟು ಓಡಿದೆ ಸರ್? ಸರ್ ಒಂದು 25,000 ಕಿಲೋಮೀಟರ್ ಓಡಿದೆ ಸರ್. ಇದು 25,000 ಕಿಲೋಮೀಟರ್ ಗಾಡಿ ರನ್ ಆಗಿದೆ. ತುಂಬಾನೇ ತುಂಬಾ ನೀಟ್ ಆಗಿದೆ ಸರ್ ಕೂಡ ಹೇಳ್ಬೋದು. ಇನ್ನ ಹೇಳ್ಬೇಕಂದ್ರೆ ನಿಮ್ಗೆ ಸನ್ ಪ್ಯಾಡ್ಸ್ ಪ್ಲಾಸ್ಟಿಕ್ ಕೂಡ ತೆಗ್ದಿಲ್ಲ. ಇದು ಪವರ್ ಸ್ಟೇರಿಂಗ್ ಸರ್. ಇದು ಗಾಡಿ ಪವರ್ ಸ್ಟೇರಿಂಗ್ ಇರುತ್ತೆ ಗಾಡಿ. ಒಳಗಡೆ ಎಲ್ಲ ಪೂರ್ತಿ ನೀಟ್ ಆಗಿದೆ ಗಾಡಿ. ನೀಟ್ ಕಂಡೀಷನ್ ಆಗಿ, ಒಂದು ಡೆಂಟು ಇಲ್ಲ ಸರ್. ಸೊ ಜೊತೆಗೆ ಕಾಂಪ್ಲಿಮೆಂಟ್ರಿ ಯಾರೋ ಕಸ್ಟಮರ್ ಈ ಗಾಡಿ ಎಲ್ಲ ಇದು ಟಾರ್ಪಲ್ ಹಾಕಿ, ಟಾರ್ಪಲ್ ಎಲ್ಲ ಮಾಡಿಸಿದ್ದಾರೆ. ಎಲ್ಲ ಹೈಟ್ ಬಾಡಿ ಆಗಿ ಎಲ್ಲ ಮಾಡಿದೀವಿ ಸರ್. ಇದೆಲ್ಲ ಹೈಟ್ ಬಾಡಿ ಮಾಡಿಸಿರೋದಲ್ವಾ? ಹಾ ಸರ್. ಇದೆಲ್ಲ ಮಾಡಿಸ್ತೀನಿ ಅಂದ್ರೆ ತುಂಬಾ ಖರ್ಚು ಬರ್ತದೆ. ಸರ್, ಈ ಗಾಡಿಯಲ್ಲಿ ಎಲ್ಲ ಮಾಡಿಸಿದ್ದಾರೆ. ಓಕೆ, ಸೊ ನೋಡ್ತಾ ಇದ್ದೀರಾ, ಎಲ್ಲ ಹೈಟ್ ಬಾಡಿ ಟಾರ್ಪಲ್ ಎಲ್ಲ ಮಾಡಿಸಿದ್ದಾರೆ.
ಸೊ ತುಂಬಾ ಜನ ಕೇಳ್ತಾ ಇರ್ತಾರೆ ಈ ತರ ಸರ್ ಈ ತರ ಹೈಟ್ ಬಾಡಿನೂ ಕೇಳ್ತಾರೆ, ಯಾಕಂದ್ರೆ ಅವ್ರಿಗೆ ಪಾರ್ಸಲ್ಗೆ ಬೇಕಾಗ್ತದೆ. ಹೌದು ಹೌದು, ಮತ್ತೆ ನಿಮ್ಮ ಫ್ಲಿಪ್ಕಾರ್ಟ್ಗೆ ಆಗ್ಲಿ, ಅದಕ್ಕೆ ಅಟ್ಯಾಚ್ ಮಾಡಕ್ಕೆ ಅಂತ ಕೇಳ್ತಾ ಇರ್ತಾರೆ. ಅಮೆಝಾನ್ಗೆ ಆಗ್ಲಿ ಎಲ್ಲ ಕೇಳ್ತಾರ ಸರ್. ಎಲ್ಲ ಪೂರ್ತಿ ರೆಡಿ ಆಗಿ ನಿಲ್ಸಿದೀವಿ ಸರ್ ಇದು ಗಾಡಿ. ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ ಸರ್ ಇದು? ಸರ್ ಇದಕ್ಕೂ ನಾನು ಆಫರ್ ಕೊಡ್ತೀನಿ ಸರ್. ಎಷ್ಟು ಆಫರ್ ಕೊಡ್ತೀನಿ ಸರ್? ಏನ್ ಆಫರ್ ಸರ್? ಸರ್ 340 ಕೊಡ್ತೀನಿ ಸರ್ ಇದು. 340, 3,40,000 ರೂಪಾಯಿಗೆ 2019 ಮಾಡಲ್, 2019 ಮಾಡಲ್ 340, 3,40,000. FC 2 ವರ್ಷ, ಇನ್ಶೂರೆನ್ಸ್ 1 ವರ್ಷ, 1 ವರ್ಷ ಕೊಡ್ತೀನಿ ಸರ್. ಎಲ್ಲ ಹೊಸ ಸಿಗುತ್ತೆ, ಎಲ್ಲ ಹೊಸ ಮಾಡ್ಕೊಡ್ತೀನಿ ಸರ್. ಓಕೆ. ಸೊ ಜೊತೆಗೆ ಆಫರ್ RC ಟ್ರಾನ್ಸ್ಫರ್ ಮತ್ತೆ ಡೀಸೆಲ್ ಅಂತೂ ಫ್ರೀ ಇದ್ದೇ ಐತೆ. ಹಾ ಸರ್. ಓಕೆ, ನಿಮ್ಮ ಹತ್ರ ಟಾಟಾ ಗೋಲ್ಡ್ ಇನ್ನೊಂದಿದೆ, ಈ ಡೀಟೇಲ್ಸ್ ಹೇಳಿ. ಇದು 19 ಮಾಡಲ್, ಓಕೆ. 20 ರಿಜಿಸ್ಟ್ರೇಷನ್ ಇದು, 2 ವರ್ಷ FC ಬರ್ತದೆ, ಆಮೇಲೆ 1 ವರ್ಷ ಇನ್ಶೂರೆನ್ಸ್ ಸಿಗುತ್ತೆ, ಬರ್ತದೆ. 09 ಸಿಂಗಲ್ ಓನರ್, ಮೈಸೂರು ಮೈಸೂರು ಗಾಡಿ. ಮೈಸೂರು ಗಾಡಿ. ಓಕೆ, ಸಿಂಗಲ್ ಓನರ್ ಅಲ್ಲ? ಇದೆ ಸರ್ ಇದು ಏನು 19, 18 ಅಷ್ಟೇನೆ ಸರ್, ಏನ್ ಜಾಸ್ತಿ 19,000 ಕಿಲೋಮೀಟರ್. ನಿಮ್ಮ ಹತ್ರ ಆಲ್ಮೋಸ್ಟ್ ಸಿಗ್ತಾ ಇರೋದೆಲ್ಲ ಕಮ್ಮಿ ಎಲ್ಲ ಕಮ್ಮಿ ಇದು ಸರ್. ಓಕೆ, ಕಮ್ಮಿ ತುಂಬಾನೇ ಹೋಗ್ತದೆ. ನೀಟ್ ಕಂಡೀಷನ್ ಅಂತ ಕೂಡ ಹೇಳ್ಬೋದು. ನೋಡ್ತಾ ಇದ್ದೀರಾ, ಇವ್ರ ಹತ್ರ ಸಿಗೋದು ಪ್ರತಿಯೊಂದು ಗಾಡಿ ನಿಮ್ಗೆ ತುಂಬಾನೇ ಕಡಿಮೆ ಓಡಿರೋದು ಕಿಲೋಮೀಟರ್ಸ್ ಅಂತ ಕೂಡ ಹೇಳ್ಬೋದು. ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್ ಅಲ್ಲಿ ಇರುತ್ತೆ. ಇವ್ರ ಹತ್ರ ನೀವು ಗಾಡಿ ಪರ್ಚೇಸ್ ಮಾಡಿದ್ರೆ ₹1 ಕೂಡ ಖರ್ಚು ಮಾಡಕ್ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್ ಅಂತ ಕೂಡ ಹೇಳ್ಬೋದು. ನೋಡ್ತಾ ಇದ್ದೀರಾ, ಈ ಗಾಡಿಯಲ್ಲೂ ನಿಮ್ಗೂ 4 ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರು ಕೂಡ ಸಿಗುತ್ತೆ. ಸೊ ಹಾಗೆ ಇಂಟೀರಿಯರ್ ಕೂಡ ನೋಡ್ಬೋದು, ನೀಟ್ ಆಗಿದೆ. ಜಸ್ಟ್ ತಗೊಳ್ಳಿ, ಆರಾಮಾಗಿ ಕಮ್ಮಿ ಓಡಿರೋದು ಗಾಡಿ, ಖರ್ಚು ಬರಲ್ಲ, ಮತ್ತೆ 2 ವರ್ಷ FC, 1 ವರ್ಷ ಇನ್ಶೂರೆನ್ಸ್ ಕೂಡ ಸಿಗುತ್ತೆ. ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಸರ್ ಇವಾಗ 370 ಹೇಳ್ತಾ ಇದ್ದೀನಿ. ಇದು 3,70,000, 3,70,000 ಹೇಳ್ತಾ ಇದ್ದೀರಾ? 3.5 ಕೊಡ್ಬಿಡ್ತೀನಿ. 3.5ಗೆ ಫೈನಲ್, 3 ಲಕ್ಷ ಫೈನಾನ್ಸ್ ಹಾಕಿ ಕೊಡ್ತೀನಿ. 3 ಲಕ್ಷ ಫೈನಾನ್ಸ್, 3.5 ಗಾಡಿ ಕೊಡ್ತೀರಾ. 50,000 ರೂಪಾಯಿ ಕೊಟ್ರೆ ಗಾಡಿ ಕೈ ಕೊಡ್ತೀರಾ. ಸೂಪರ್ ಆಫರ್ ಸರ್. ಇದು 19 ಮಾಡಲ್, ಇದು 2019 ಮಾಡಲ್. ಓಕೆ ಸರ್, ಎಷ್ಟು ಓಡಿದೆ ಇದೆ ಇದು? ಏನು ಸರ್, ಇದು ಒಂದು 28 ಓಡಿದೆ ಸರ್. 28, ತುಂಬಾನೇ ಕಮ್ಮಿ ಓಡಿದೆ ಸರ್. ಪ್ರತಿಯೊಂದು ಗಾಡಿ ನೋಡ್ತಾ ಇದ್ದೀರಾ, ಎಲ್ಲ ಒರಿಜಿನಲ್ ಟೈರ್. ಈ ಗಾಡಿಯಲ್ಲೂ ನಿಮ್ಗೆ 4 MRF ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರು ಕೂಡ ಸಿಗುತ್ತೆ. ಗಾಡಿ ನೋಡ್ತಾ ಇದ್ದೀರಾ, ಟೇಕ್ ಅಂಡ್ ಡ್ರೈವ್ ಕಂಡೀಷನ್. ಇವ್ರ ಹತ್ರ ಗಾಡಿ ನೀವು ತಗೊಂಡ್ರೆ ₹1 ಕೂಡ ಖರ್ಚು ಮಾಡಕ್ ಅವಶ್ಯಕತೆ ಇಲ್ಲ. ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್ ಅಲ್ಲಿ ಇರುತ್ತೆ. ಶೋರೂಮ್ ಅಲ್ಲಿ ಗಾಡಿ ತಗೊಳ್ಳೋದು ಒಂದು, ಇವ್ರ ಹತ್ರ ಗಾಡಿ ತಗೊಳ್ಳೋದು ಒಂದು. ಬಹಳ ನೀಟ್ ಕಂಡೀಷನ್ ಇದೆ. ಪ್ಲಸ್ ಈ ಗಾಡಿಯಲ್ಲಿ ಎಕ್ಸ್ಟ್ರಾ ವರ್ಕ್ ಕೂಡ ಮಾಡಿಸಿದ್ದಾರೆ. ನೋಡ್ತಾ ಇದ್ದೀರಾ, ಬ್ಯಾಕ್ ಸೈಡ್ ಎಲ್ಲ ಶೀಟ್ ಗೀಟ್ ಎಲ್ಲ ಮಾಡಿ, ಕವರಿಂಗ್ ಎಲ್ಲ ಮಾಡಿ, ತುಂಬಾನೇ ನೀಟಾಗಿ ₹1,000 ಖರ್ಚು ಮಾಡಿದ್ದಾರೆ. ಬಟ್ ಇವೆಲ್ಲ ನಿಮ್ಗೆ ಹೇಳ್ಬೇಕಂದ್ರೆ ಕಾಂಪ್ಲಿಮೆಂಟ್ರಿ. ಇದಕ್ಕೇನಾರ ನೀವು ಎಕ್ಸ್ಟ್ರಾ ದುಡ್ಡು ಕಟ್ಟಬೇಕು, ಇದು ಮಾಡಿಸೋರೆ ಅದು ಮಾಡಿಸೋರೆ ಅಂತ ಏನಿಲ್ಲ. ಮಾರ್ಕೆಟ್ ಪ್ರೈಸ್ಗಿಂತ ನೀವು ಇವ್ರ ಹತ್ರ ನಿಮ್ಗೆ 25-30,000 ರೂಪಾಯಿ ಕಮ್ಮಿಗೆನೆ ಗಾಡಿಗಳು ಸಿಗುತ್ತೆ. ಗಾಡಿ ನೋಡ್ತಾ ಇದ್ದೀರಾ, ತುಂಬಾನೇ ನೀಟ್ ಕಂಡೀಷನ್ ಇದೆ. KA07 ಸಿಂಗಲ್ ಓನರ್ ಅಲ್ಲ ಸರ್? ಸಿಂಗಲ್ ಓನರ್ ಗಾಡಿ, ತುಂಬಾನೇ ಲೆಸ್ ಡ್ರಿವನ್. ಸರ್ ಏನ್ ಆಫರ್ ಹೇಳ್ತಾ ಇದ್ದೀರಾ ಇದು? ಆಫರ್ ಸರ್, ರೇಟ್ ಸರ್? ಸರ್ ಇದು 370 ಹೇಳ್ತಾ ಇದ್ದೀನಿ. 370,000, 360 ಕೊಡ್ತೀನಿ. 360ಗೆ ಫೈನಲ್ ಟು ಫೈನಲ್ ವಿತ್ ಆಫರ್ RC ಟ್ರಾನ್ಸ್ಫರ್ ಅಂಡ್ 20 ಲೀಟರ್ಸ್ 20 ಲೀಟರ್ ಡೀಸೆಲ್ ಕೂಡ ಫ್ರೀ ಕೊಡ್ತಾರೆ ಸರ್. ಹಾಗೆ ಇಂಟೀರಿಯರ್ ತೋರಿಸಿ ಸರ್ ಸ್ವಲ್ಪ. ಸೊ ಹಾಗೆ ಇಂಟೀರಿಯರ್ ಕೂಡ ತೋರಿಸ್ಬಿಡ್ತೀನಿ. ನೀಟ್ ಆಗಿದೆ. ಸ್ವಲ್ಪ ಸೀಟ್ ಡ್ಯಾಮೇಜಸ್ ಇದೆ, ಬಟ್ ಅವೆಲ್ಲ ಕಾಮನ್ ಇದ್ದೇ ಇರ್ತದೆ. ಎಕ್ಸ್ಟ್ರಾ ಫಿಟೆಡ್ LED ಲೈಟಿಂಗ್ ಏನೋ ಕೆಲಸ ಕೂಡ ಇವರು ಮಾಡಿಸಿ ನೀಟಾಗಿದೆ. ಇಂಟೀರಿಯರ್ಗೆ ಬೇಕಂದ್ರೆ ಒಂದ್ ಸ್ವಲ್ಪ ನೀವು ಸೀಟು ಇದನ್ನು ಕೂಡ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದಾರೆ. ಸೊ ಆಸ್ ಇಟ್ ಇಸ್ ನಿಮ್ಗೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಓಕೆ ಹಾಕಿ ಇದೆಲ್ಲ ಕ್ಲೀನ್ ಮಾಡಿ, ವಾಶ್ ಎಲ್ಲ ಮಾಡಿಸಿ, ಇಂಟೀರಿಯರ್ ಕ್ಲೀನಿಂಗ್ ಅಂತ ಮಾಡಿ ಕೊಟ್ಬಿಡ್ತೀರಾ? ಓಕೆ, ಸೂಪರ್ ಸೂಪರ್. ಸರ್ ನೆಕ್ಸ್ಟ್ ಗಾಡಿ ಇದು ಮೆಗಾ ಎಕ್ಸೆಲ್ ಸರ್. ಇದು ಓಕೆ, 2017 ಮಾಡಲು. ಹಾ ಸರ್, FC ಇನ್ಶೂರೆನ್ಸ್ ಫ್ರೆಶ್ ಆಗಿ ಸಿಗ್ತದೆ. ಓಕೆ, 2 ವರ್ಷ FC ಸಿಗ್ತದೆ, 1 ವರ್ಷ ಇನ್ಶೂರೆನ್ಸ್ ಸಿಗ್ತದೆ. ಓಕೆ, ಮೆಗಾ ಎಕ್ಸೆಲ್ 2016 ಮಾಡಲ್, ಸಿಂಗಲ್ ಓನರ್, 17 ಮಾಡಲ್ ಸರ್. 2017 ಮಾಡಲ್ ಮೆಗಾ ಎಕ್ಸೆಲ್ KA45 ಹುಣಸೂರು ಪಾಸಿಂಗ್ ಇರುತ್ತೆ ಸರ್. ಗ್ರೇ ಕಲರ್, ತುಂಬಾನೇ ನೀಟ್ ಕಂಡೀಷನ್, ತುಂಬಾ ಚೆನ್ನಾಗಿದೆ ಸರ್ ಇದು ಗಾಡಿ. ಬಾಡಿ ವರ್ಕ್ ಎಲ್ಲ ತುಂಬಾ ಪವರ್ ಸ್ಟೇರಿಂಗ್. ಹಾ ಸರ್, ಪವರ್ ಸ್ಟೇರಿಂಗ್, MRF ಟೈರ್ಗಳು ಇದೆ. 4 ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಕೂಡ ಇದೆ ಸರ್. ನೋಡ್ತಾ ಇದ್ರ ಬಾಡಿ ತೋರಿಸಿದ ಬಾಡಿ ನೋಡಿ ಸರ್, ಬಾಡಿ ತುಂಬಾ ಚೆನ್ನಾಗಿದೆ, ತುಂಬಾ ಸೂಪರ್ ಆಗಿ ಕೆಲಸ ಎಲ್ಲ ಪೇಂಟಿಂಗ್ ಗಿಟಿಂಗ್ ಎಲ್ಲ ತುಂಬಾ ಫ್ಯಾನ್ಸಿ ಡಿಸೈನರ್ ಪೇಂಟಿಂಗ್ ಎಲ್ಲ ಮಾಡ್ತಿದ್ರೆ. ಗಾಡಿ ತುಂಬಾನೇ ನೀಟ್ ಕಂಡೀಷನ್ ಅಂತ ಕೂಡ ಹೇಳ್ಬೋದು. ಏನ್ ಪ್ರೈಸ್ ಹೇಳ್ತಾ ಇದೀರಾ ಸರ್ ಇದು? ಇದು ನೋಡಿ ಸರ್, ಬಜಾರ್ ರೇಟ್ 3 ಲಕ್ಷ ಇದೆ ಸರ್. ಹಾ, ಇವಾಗ ನಾನು ಹೇಳಿಲ್ಲ ಸರ್, ಹಾ ನಿಮ್ಮಿಂದ ಬಂತು ಅಂದ್ರೆ, ಒಳ್ಳೆ ನಿಮ್ ಚಾನೆಲ್ ಇಂದ ಬಂತು ಅಂದ್ರೆ ಒಳ್ಳೆ ಪ್ರೈಸ್ ಕೊಡೋದು ಸರ್. ಒಳ್ಳೆ ಪ್ರೈಸ್, ಬೆಸ್ಟ್ ಆಫರ್. ಏನ್ ಆಫರ್ ಮಾಡ್ಕೊಡ್ತೀರಾ ಸರ್? ಸರ್ ಇದು ಏನಿಲ್ಲ ಸರ್, 270 ಕೊಡ್ತೀನಿ ಸರ್. 270, 2,75,000 ರೂಪಾಯಿಗೆ ಫೈನಲ್ ಟು ಫೈನಲ್ ಬೆಸ್ಟ್ ಪ್ರೈಸ್ ಅಂತ ಕೂಡ ಹೇಳ್ಬೋದು. ಜೊತೆಗೆ ನಿಮ್ಗೆ RC ಟ್ರಾನ್ಸ್ಫರ್ ಪ್ಲಸ್
ಡೀಸೆಲ್ 20 ಲೀಟರ್ ಡೀಸೆಲ್ ಕೂಡ ಫ್ರೀ ಕೊಡ್ತಾರೆ. ನೋಡ್ತಾ ಇದ್ದೀರಾ ಸೂಪರ್ ಆಫರ್. ಇವ್ರ ಶೋರೂಮ್ ಎಲ್ಲ ಮೈಸೂರಲ್ಲಿ ಕ್ಲಾಸಿಕ್ ಆಟೋ ಲಿಂಕ್ಸ್ ಅಂತ ನೋಡ್ತಾ ಇದ್ದೀರಾ. ಹೊಸ ಶೋರೂಮ್ ಓಪನ್ ಮಾಡಿದ್ದಾರೆ ಸರ್. ಹೊಸ ಶೋರೂಮ್ ಇರೋದ್ರಿಂದ ಹೊಸ ಆಫರ್, ಬೆಸ್ಟ್ ಪ್ರೈಸ್, ಡೀಸೆಲ್, RC ಟ್ರಾನ್ಸ್ಫರ್ ಎಲ್ಲ ಫ್ರೀ ಕೂಡ ಕೊಡ್ತಾ ಸರ್ ಇದ್ದಾರೆ. ನಾವು ಇಲ್ಲಿ ಹಳಗೋರು ಹಾ, ಏನು ನೀವು ಹಳಬ್ರು ಬರೀ ಶೋರೂಮ್ ಹೊಸದು. ಬರೀ ಶೋರೂಮ್ ಹೊಸದು. Okay. ಶೋರೂಮ್ ಹೊಸದಿದೆಯಲ್ಲ ಅದಕ್ಕೆ ನಾವು ಬೆಸ್ಟ್ ಆಫರ್ ಆಫರ್ಸ್ ಕೊಡ್ತಾ ಇದ್ದೀರಾ. ಹೌದು ಸರ್, ಹೌದು ಖಂಡಿತ. ಯಾಕಂದ್ರೆ ಈ ತರ ಆಫರ್ಸ್ ಯಾರು ಕೊಟ್ಟಿರ್ಲಿಲ್ಲ. ಹೌದು ಸರ್. ಬೆಸ್ಟ್ ಆಫರ್ ಅಂತ ಕೂಡ ಸರ್ ಹೇಳ್ಬೋದು. ಯಾರು ಕೊಟ್ಟಿಲ್ಲ, ಟ್ರಾನ್ಸ್ಫರ್ ಯಾರು ಕೊಡ್ತಾ ಇಲ್ಲ, ಡೀಸೆಲ್ ಯಾರು ಹಾಕಿ ಕೊಡ್ತಾ ಇಲ್ಲ. ಹೌದು ಸರ್. ನಾವು ಎಲ್ಲ ಹಾಕಿ ಕೊಡ್ತೀವಿ ಸರ್. ಓಕೆ, ಸೂಪರ್ ಸರ್. ಥ್ಯಾಂಕ್ ಯು ಸರ್.